ಆತ್ಮ ನಮಸ್ತೆ. ನಾನು ನಿಮ್ಮ ಭಾರತಿ ಪ್ರಶಾಂತ್. ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಾ ಇರೋರಾಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಈ ದಿನದ ಬೆಳಗಿನ ಬ್ರೇಕ್ಫಾಸ್ಟ್ ನಮ್ಮನೇಲಾಗಿತ್ತು ಬಟಾಣಿ ಬಾತ್. ಕಾರಣ ಮೊಸರು ಬಜ್ಜಿ ಹಾಕ್ತೀನಿ ಒಂಚೂರು. ಸಿಹಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಜೇನುನ ಸಂಜೆ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ ಸಿಹಿ ಬಂಗಾರ ನಮ್ಗಿಂತ ಮುಂಚೆನೆ ರೆಡಿಯಾಗಿ ಒಂದ್ ಹೆಜ್ಜೆ ಮುಂದೆನೆ ಇರ್ತಾರೆ. ಇನ್ನ ಇವ್ರ ಡ್ಯಾನ್ಸ್ ಕ್ಲಾಸ್ ಟೈಮಿಂಗ್ಸ್ 1 ಅವರ್. ಸೊ ಅಲ್ಲೇ ಇದ್ದು ಕರ್ಕೊಂಡ್ ಬರ್ತೀವಿ. ಡ್ಯಾನ್ಸ್ ಕಲಿತಾ ಇರೋದು ಜೇನುನೇ ಆಗಿದ್ರು ನಮ್ ಸಿಹಿಗೆ ಇದು ಫೇವ್ರೆಟ್ ಪ್ಲೇಸ್. ಎಲ್ಲರೂ ತುಂಬಾನೇ ಫ್ರೆಂಡ್ಲಿ ಆಗಿರೋದಕ್ಕೆ ಅಲ್ಲೋ ಕುತ್ಕೊಳ್ಳೋದು, ಡ್ಯಾನ್ಸ್ ಆಡೋದು, ಮಲ್ಕೊಳ್ಳೋದು ಎಲ್ಲಾನು ಅಲ್ಲೇ ಆಗತ್ತೆ. ಇನ್ನ ಇದು ಮಾರನೇ ದಿನದ ವ್ಲಾಗು. ಇವತ್ತು ಗುರುವಾರ. ಸೊ ನಾನಿಲ್ಲಿ ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು, ಗುರುವಾರ ಅಂದ್ರೆ ನಮಗೆ ವಾರ. ಇನ್ನ ಇವತ್ತು ಒಂದು ಪುಟ್ಟದಾಗಿ ವ್ರತ ಕೂಡ ಶುರು ಮಾಡೋಣ ಅಂತ ಅನ್ಕೊಂಡು ಬೆಳಿಗ್ಗೆನೆ ನಾನು ದೇವ್ರ ಸಾಮಾನೆಲ್ಲ ಶುಚಿ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಫೋಟೋಗಳೆಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇನ್ನ ಇಲ್ಲಿ ಕಳಶದ ಕೆಳಗಡೆ ಅಷ್ಟದಳ ರಂಗೋಲಿ ಕೂಡ ಹಾಕೊಂಡೆ. ಯಾಕೆ ಇವತ್ತು ವ್ರತ ಶುರು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನ್ ಮಾಡ್ತಾ ಇರೋದು ರಾಯರಿಗೆ ಸಲ್ಲಿಸ್ತಾ ಇರುವಂತ ಒಂದು ಸೇವೆ. ಸೊ ಹಾಗಾಗಿ ಗುರುವಾರದಿಂದಾನೇ ಶುರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನ ಇದು ಒಂದ್ ದಿನ ಮಾಡಿ ಬಿಡುವಂತ ವ್ರತ ಅಲ್ಲ. ಇದು ಕಂಟಿನ್ಯೂಸ್ ಆಗಿ ಒಂದ್ ಸರಿ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ 11 ದಿನಾನು ಈ ವ್ರತನ ಮಾಡ್ಬೇಕು. ಇನ್ನ ಇದು ಮಧ್ಯಾಹ್ನಕ್ಕೋ ಇಲ್ಲ ಸಂಜೆಗೋ ಮಾಡುವಂತ ವ್ರತ ಅಲ್ಲ. ಬೆಳಿಗ್ಗೆನೆ ಎದ್ದು ದೇವ್ರ ಮನೇಲಿ ಮಾಡುವಂತ ವ್ರತ. ಇನ್ನ ಈ ವ್ರತ ಮಾಡುವಾಗ ಕಂಪಲ್ಸರಿ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೇಕು. ಮನ್ಸಲ್ಲಿ ಯಾವ್ದಾದ್ರೂ ಒಂದು ಕೋರಿಕೆನ ಇಟ್ಕೊಂಡು ಈ ವ್ರತನ ಮಾಡುವಂತದ್ದು. ನನಗೆ ರಾಯರಲ್ಲಿ ತುಂಬಾನೇ ನಂಬಿಕೆ ಇದೆ. ಹಾಗಾಗಿ ಈ ವ್ರತ ನನ್ ಕಿವಿಗ್ ಬಿದ್ದಾಗ ಮಾಡ್ದಿರ ಇರೋದಕ್ಕಾದ್ರೂ ಸಾಧ್ಯನಾ? ನನಗಿಲ್ಲಿ ಅರಿಶಿಣದ ಬಟ್ಟೆ ಬೇಕಾಗಿತ್ತು. ಆದ್ರೆ ಅರಿಶಿಣದ ಬಟ್ಟೆ ತರ್ಲಿಲ್ಲ. ಬಿಳಿ ಬಟ್ಟೆನೆ ತಗೊಂಡ್ ಬಂದಿದೆ. ಸೊ ಹಾಗಾಗಿ ಇದನ್ನ ಈಗ ಅರಿಶಿಣದ ಬಟ್ಟೆ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಹೇಗಪ್ಪಾ ಅಂತಂದ್ರೆ ಈ ಬಿಳಿ ಬಟ್ಟೆಗೆ ಒಂದ್ ಸ್ವಲ್ಪ ಅರಿಶಿಣನ ಹಾಕೊಂಡು ಅದನ್ನ ಅರಿಶಿಣದ ಬಟ್ಟೆ ಆಗಿ ಮಾಡ್ಕೊಳ್ಬಹುದು. ನಿಮ್ಗೆ ಅರಿಶಿಣದ ಬಟ್ಟೆ ಸಿಕ್ಕಿದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಬಹುದು. ಇನ್ನ ಇದನ್ ಮಾಡೋದಕ್ಕೆ ನಮ್ಗಿಲ್ಲಿ 11 ರೂಪಾಯಿ ಕಾಯಿನ್ ಬೇಕಾಗತ್ತೆ. ಅಂದ್ರೆ ಒಂದು 5 ರೂಪಾಯಿ, ಇನ್ನ ಒಂದ್ 5 ರೂಪಾಯಿ ಮತ್ತೆ 1 ರೂಪಾಯಿನ ಕಾಯಿನ್ ಬೇಕು. ನಾನಿಲ್ಲಿ ಹೇಳ್ದಾಗೆ ನನ್ಗೆ ಇಲ್ಲಿ ಅರಿಶಿಣದ ಬಟ್ಟೆ ಸಿಕ್ಕಿಲ್ಲ, ಅಂದ್ರೆ ಯೆಲ್ಲೋ ಕಲರ್ ಬಟ್ಟೆ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಇದಕ್ಕೇನೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಅರಿಶಿಣ ಹಾಕಿ ಅದನ್ನೇ ಅರಿಶಿಣದ ಬಟ್ಟೆ ಮಾಡ್ಕೊಂಡಿದೀನಿ, ಯೆಲ್ಲೋ ಬಟ್ಟೆ ಮಾಡ್ಕೊಂಡಿದೀನಿ. ನೋಡಿ, ಇದು 11 ದಿನಕ್ಕೆ ಬೇಕಾಗಿರೋದ್ರಿಂದ 11 ಪೀಸಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯ್ತು. ಇದು ಯಾಕೆ ಅಂದ್ರೆ ಮುಡುಕ್ ಕಟ್ಟೋದಕ್ಕೆ. ನಾನಿಲ್ಲಿ ತೋರಿಸಿದ ಹಾಗೆ ಪ್ರತಿ ದಿನ ನಮ್ಗೆ 11 ರೂಪಾಯಿ ಕಾಯಿನ್ ಬೇಕು. ಒಂದು 5 ರೂಪಾಯಿ, ಇನ್ನ ಒಂದ್ 5 ರೂಪಾಯಿ ಮತ್ತೆ 1 ರೂಪಾಯಿನ ಕಾಯಿನ್ ಬೇಕಾಗತ್ತೆ. ನಾವು ಯಾವ್ದಾದ್ರು ಒಂದೇ ಒಂದು ಕೋರಿಕೆನ ಇಟ್ಕೊಂಡು ಈ ವ್ರತನ 11 ದಿನ ಮಾಡ್ಬೇಕು. ಒಂದೊಂದು ದಿನಕ್ಕೆ ಒಂದೊಂದು ಕೋರಿಕೆ ಅಂತ ಅಲ್ಲ, ಒಂದು ಕೋರಿಕೆ ಇಟ್ಕೊಂಡು 11 ದಿನಾನು ಅದೊಂದೇ ಕೋರಿಕೆಗೋಸ್ಕರ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತೋರಿಸ್ದಾಗೆ ನಿಮ್ಗೆ ಅರಿಶಿಣದ ಬಟ್ಟೆ ಮಾಡ್ಕೊಂಡಿದೀನಿ. ಈಗ ಅದಕ್ಕೆ ಒಂದ್ ಸ್ವಲ್ಪ ಅರಿಶಿಣ ಕುಂಕುಮನ ಹಾಕಿ ಅದಕ್ಕೆ ಕಾಯಿನ್ಗಳನ್ನ ಇಡ್ತಾ ಇದೀನಿ. ಒಟ್ಟು 11 ರೂಪಾಯಿ, ಅಂದ್ರೆ 11 ದಿನಕ್ಕೂ 11 ರೂಪಾಯಿಗಳನ್ನ ಎತ್ತಿಟ್ಕೊಳ್ಬೇಕು ನಾವು. 5 ರೂಪಾಯಿ, 5 ರೂಪಾಯಿ, 1 ರೂಪಾಯಿ ಕಾಯಿನ್ ಅನ್ನ ಇಟ್ಟು ಒಂದ್ ಸ್ವಲ್ಪ ಅರಿಶಿನ, ಒಂದ್ ಸ್ವಲ್ಪ ಕುಂಕುಮನ ಹಾಕಿ ಭಕ್ತಿಯಿಂದ ಇದನ್ನ ರಾಯರಿಗೆ ಮುಡುಪು ಕಟ್ಟಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ದೀಪ ಹಚ್ಚಿ ಈ ರೀತಿ ಮುಡುಪನ್ನ ಕಟ್ಟಿ ರಾಯರಿಗೆ ಒಂದು ಕೋರಿಕೆಯನ್ನ ಕೇಳ್ಕೊಂಡು ರಾಯರ ಹತ್ರ ಅರ್ಪಿಸ್ಬೇಕು. ಇನ್ನ ಅದಾದ್ಮೇಲೆ ಅವತ್ತಿನ ದಿನ ಕಂಪಲ್ಸರಿ ರಾಯರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡುವಂತದ್ದು.
ಇದು ಸತತವಾಗಿ 11 ದಿನ ಮಾಡಿ ಅದಾದ್ಮೇಲೆ ಇದನ್ನೆಲ್ಲ ಒಂದ್ ಕಡೆ ಎತ್ತಿಟ್ಟು 11 ದಿನದ ಮುಡುಪನ್ನ ಒಂದ್ ಕಡೆ ಎತ್ತಿಟ್ಟು ನಾವ್ ಯಾವಾಗ ಆ ರಾಯರು ನಮ್ಮನ್ನ ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾರೆ ಆಗ ಆ ಮುಡುಪುಗಳನ್ನೆಲ್ಲ ತೆಗೆದು ಅದರಲ್ಲಿರುವಂತ ಕಾಸು ಏನಿದೆ ಅದನ್ನ ರಾಯರ ಉಂಡಿಯಲ್ಲಿ, ಮಂತ್ರಾಲಯದ ರಾಯರ ಉಂಡಿಯಲ್ಲಿ ಹಾಕುವಂಥದ್ದು. ಇನ್ನ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ತಪ್ಪದೇ ತುಪ್ಪದ ದೀಪನ ಹಚ್ತೀನಿ. ಸೊ ಹಾಗಾಗಿ ಇಲ್ಲಿ ರಾಯರಿಗೆ ನಮಸ್ಕರಿಸ್ಕೊಳ್ತಾ ತುಪ್ಪದ ದೀಪನ ಹಚ್ತಾ ಇದ್ದೀನಿ. ಅದಲ್ಲಿ ಲಿಕ್ಕಿದ್ದೀನಿ ಬಾ, ಬಂದ್ಮೇಲೆ ಸಿಗುತ್ತದು. ಮಾಮಿ ದೇವಸ್ಥಾನಕ್ಕೆ 2 ತೊಗೊಂಡೋಗಲ್ಲ ಅಲ್ವಾ, ಅದಕ್ಕೆ. ಇನ್ನ ಇವತ್ತು ಗುರುವಾರ ಸಂಜೆ ಡ್ಯಾನ್ಸ್ ಕ್ಲಾಸ್ ಏನ್ ಇರೋದಿಲ್ಲ ಇವತ್ತು. ಸೊ ಹಾಗಾಗಿ ಮಕ್ಳನ್ನ ಇಲ್ಲೇ ಝೆನ್ ಪಾರ್ಕ್ ಅಂತ ಇದೆ, ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ. ಸೊ ಅಲ್ಲಿಗೆ ಮಕ್ಳನ್ನ ಒಂದ್ ಸ್ವಲ್ಪ ಆಟ ಆಡ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ವಿ. ಹಾಗೆ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಇದೆ. ಪಾರ್ಕ್ ಅಂತೂ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು, ಬಟ್ ಇವಾಗ ಸ್ವಲ್ಪ ಮೇಂಟೆನೆನ್ಸ್ ಹಾಳಾಗಿದೆ. ಆದ್ರೂ ಇಲ್ಲಿಗೆ ಬರೋದಕ್ಕೆ ಒಂದ್ ಸ್ವಲ್ಪ ಪೀಸ್ ಆಫ್ ಮೈಂಡ್ ಅಂತ ಅನ್ಸುತ್ತೆ. ಇನ್ನ ಇಲ್ಲಿ ಪಾರ್ಕ್ಗೆ ಅಟ್ಯಾಚ್ ಆಗಿರುವಂತ ಚಾಮುಂಡೇಶ್ವರಿ ತಾಯಿ, ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಇನ್ನ ಇಲ್ಲಿ ದೇವಿಗೆ ನಮಸ್ಕಾರ ಮಾಡ್ಕೊಂಡು ಖಾರ ಪೊಂಗಲ್ ಪ್ರಸಾದ ಕೂಡ ಕೊಟ್ಟಿದ್ರು. ಸೊ ಅದನ್ನ ತಗೊಂಡು ಬಂದ್ವಿ. ನಾವೆಲ್ಲರೂ ಚಿಕ್ಕವರಿದ್ದಾಗ ಬುಕ್ಸ್ ಅಲ್ಲಿ ಒಂದು ಲೆಸನ್ ಇತ್ತು ನಮ್ಗೆ, ಶುಶ್ರುತ ಅಂತ ಒಂದು ಪಕ್ಷಿನ ಸೇವ್ ಮಾಡೋ ಅಂತ ಒಂದು ಕತೆ ಬರುತ್ತೆ. ಎಷ್ಟು ಜನಕ್ಕೆ ನೆನ್ಪಿದ್ಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಈ ಪಾರ್ಕ್ ಅಲ್ಲಿ ಅದರದ್ದು ಒಂದು ಪಿಕ್ಚರೈಸೇಷನ್ ಮಾಡಿದ್ದಾರೆ. ಇನ್ನ ಅದನ್ನ ಬಿಟ್ಟು ಮುಂದೆ ಬಂದ್ರೆ ಇಲ್ಲಿ ಮಕ್ಳಿಗೆ ಕಿಡ್ಸ್ ಏರಿಯಾ ಇದೆ, ಪ್ಲೇ ಏರಿಯಾ. 1-2 ಜಾರಬಂಡಿ, 1-4 ಸ್ವಿಂಗು ಈ ರೀತಿಯಾಗಿ ಹಾಕಿದ್ದಾರೆ. ಅಂಡ್ ಮಕ್ಳಿಗೆ ಅದಕ್ಕಿಂತ ಹೆಚ್ಚಾಗಿ ಏನೂ ಬೇಕಾಗಿಲ್ಲ ಇಲ್ಲಿ ಆಟ ಆಡಕ್ಕೆ. ಗುಡ್ ಜಾಬ್ ಆದ್ಯಾನು. ಈ ಪಾರ್ಕ್ ಅಲ್ಲಿ ವಾಕ್ ಮಾಡೋರ್ಗೆ ಒಳ್ಳೆ ವ್ಯೂ ಅಂತಾನೆ ಹೇಳ್ಬೋದು. ಇಲ್ಲಿ ಫ್ರೀಡಮ್ ಫೈಟರ್ಸ್ ಸ್ಟ್ಯಾಚ್ಯೂಸ್ ಇದೆ, ಅದ್ರ ಸುತ್ತಲೂ ಗಾರ್ಡನ್ ಇದೆ. ಸೊ ಅಲ್ಲಿ ವಾಕಿಂಗ್ ಏರಿಯಾ ಮಾಡಿದ್ದಾರೆ. ನಾವು ಮುಂಚೆ ಬರ್ತಾ ಇದ್ದಾಗ, ಅಂದ್ರೆ ಸುಮಾರು ಒಂದ್ 7-8 ವರ್ಷದ ಹಿಂದೆ ಬರ್ತಾ ಇದ್ದಾಗ ಇದು ಅವಾಗ ಹೊಸದಾಗಿ ಆಗಿದ್ದಂತ ಪಾರ್ಕು. ಸೊ ತುಂಬಾನೇ ಚೆನ್ನಾಗಿತ್ತು ಮೇಂಟೆನೆನ್ಸ್ ಎಲ್ಲ. ಆಮೇಲೆ ಈವ್ನಿಂಗ್ ಆದ್ರೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಹಾಕೋರು, ಮತ್ತೆ ಫೌಂಟೈನ್ಸ್ ಎಲ್ಲ ಇರೋದು. ಬಟ್ ಇವಾಗ ಈವ್ನಿಂಗ್ ಆದ್ರೂ ಏನು ಲೈಟಿಂಗ್ಸ್ ಎಲ್ಲ ಆತರ ಹಾಕಿರ್ಲಿಲ್ಲ ಮುಂಚೆ ತರ. ಬಟ್ ಓಕೆ, ಒಂದ್ ಲೆವೆಲ್ಗೆ ಮೇಂಟೈನ್ ಮಾಡಿದಾರೆ, ಆದ್ರೂ ಮೇಂಟೆನೆನ್ಸ್ ಬೇಕಾಗಿತ್ತು. ಇನ್ನ ಇಲ್ಲಿ ಫೋಟೋ ಶೂಟ್ ಮಾಡ್ಸೋರು, ಈ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡ್ಸೋರು, ಇಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಸೋರೆಲ್ಲ ಇಲ್ಲಿ ತುಂಬಾನೇ ಜಾಸ್ತಿ ಬರ್ತಾರೆ. ಅಂಡ್ ನಾನು ನಮ್ ಸಿಹಿ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಿಸಿದ್ದು ಇದೇ ಜಾಗದಲ್ಲಿ.
ಆ ಟೈಮಲ್ಲಿ ತುಂಬಾ ದೂರ ಎಲ್ಲೂ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಂಡ್ ಯೂಶಲಿ ಫೋಟೋಶೂಟ್ ಮಾಡ್ಸೋದ್ ಬಂದು 9th ಮಂತ್ ಅಲ್ಲಿ. ಸೊ ಟ್ರಾವೆಲಿಂಗ್ ಸುಮ್ನೆ ಅನ್ನೆಸೆಸರಿ ಟ್ರಾವೆಲಿಂಗ್ ಬೇಡ ಅಂತ ಹೇಳಿ ಹತ್ರ ಇರುವಂತ ಪಾರ್ಕ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಅದೊಂದು ಸ್ವೀಟ್ ಮೆಮೊರೀಸ್ ನನ್ಗೆ ಇಲ್ಲಿಗೆ ಬಂದ್ರೆ. ಇನ್ನ ಪಾರ್ಕ್ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿನ ನಾವ್ ಮನೆಗ್ ಬರೋ ಅಷ್ಟರಲ್ಲಿ 7 o'clock ಆಗಿತ್ತು. ಅಂಡ್ 7:30ಗೆ ನಮ್ಗೆ ಡಿಮಾರ್ಟ್ ಬಿಲ್ಡಿಂಗ್ ಅಲ್ಲಿರೋ ಮಿರಾಜ್ ಸಿನಿಮಾಸ್ ಅಲ್ಲಿ ಮೂವಿ ಬುಕ್ ಆಗಿತ್ತು. ಯಾವ್ದಪ್ಪ ಮೂವಿ ಅಂತಂದ್ರೆ ಅಫ್ಕೋರ್ಸ್ ಮಕ್ಳನ್ನ ಇಟ್ಕೊಂಡು ನಾವು ಇದ್ ನೋಡ್ತಾ ಇರುವಂತ ಸೆಕೆಂಡ್ ಮೂವಿ ಅವತಾರ್ ನರಸಿಂಹ. ಅಂಡ್ ಈ ಮೂವಿಗೆ ಹೋಗಿದ್ದು ಮಕ್ಳಿಗೋಸ್ಕರ ಅಂತಾನೆ. ದುರ್ಬಲರಿಗೆ ಯಾವ ಸ್ಥಾನವೂ ಇಲ್ಲ ಇಲ್ಲೇ. Balance, sound, perfect visual and all, yeah. Correct. film hai science experiment mein. Well, we all have our types, like the cuties in the corner here, like their privacy more than their movies. Guys, the movie starting. Scenes loved by everyone. Available for only a few. Bestseller scenes from Book My Show. So hurry. ನಮ್ಮನೇಲಿ ಇವರಿಬ್ರು ಮೂವಿಗ್ ಬರೋದು ಪಾಪ್ಕಾರ್ನ್ ತಿನ್ನೋದಿಕ್ಕೆ, ಇಲ್ಲ ಅಂತಂದ್ರೆ ಈ ಮೂವಿ ಹಾಲ್ ಅಲ್ಲಿ ಹಿಂಗೆ ಸುಮ್ನೆ ಓಡಾಡ್ಕೊಂಡಿರೋದಕ್ಕೆ. ಬಟ್ ಈ ಮೂವಿ ಅಂತೂ ತುಂಬಾನೇ ಇಂಟ್ರೆಸ್ಟ್ ಇಂದ ಇಬ್ರು ನೋಡಿದ್ರು. ಅಂದ್ರೆ ಫುಲ್ ಅಂತೂ ನೋಡಿಲ್ಲ, ಆದ್ರೂನು ಅದು ಕೆಲವೊಂದ್ ಸೀನ್ಸ್ ಬಂದಾಗ ಫುಲ್ ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ರು. ಲಾಸ್ಟ್ ನರಸಿಂಹ ಅವತಾರ ಬಂದಾಗಂತೂ ನಮ್ ಜೇನು ಫುಲ್ ಸ್ಟನ್. ಅದಾದ್ಮೇಲಿಂದ ನರಸಿಂಹ ಸ್ವಾಮಿ ಫ್ಯಾನೇ ಆಗೋಗಿದ್ದಾರೆ. ಈ ಮೂವಿ ನೋಡ್ಕೊಂಡ್ ಬಂದಾದ್ಮೇಲೆ ನಮ್ಮನೆ ಟಿವಿಲಿ ನರಸಿಂಹ ಅವತಾರ ಟ್ರೈಲರು ಜಾಸ್ತಿನೇ ಓಡ್ತಾ ಇದೆ. ಮಾಮಿ ಬರ್ತಾರೆ. ಈ ಸೀನ್ಗಳು ಬಂದಾಗ ನಮ್ಗೆ ಒಂಥರ ಡಿವೋಷನಲ್ ಫೀಲಿಂಗು. ನಮ್ ಸಿಹಿ ಕೇಳೋಂತ ಕ್ವೆಶ್ಚನ್ಗಳಿಗೆಲ್ಲ ಆನ್ಸರ್ ಮಾಡ್ಕೊಂಡು ಕಂಪ್ಲೀಟ್ ಫಿಲಮ್ ನೋಡಿದ್ದು ಅಂತಂದ್ರೆ ಇದೇ ನಾನು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ಮೈ ಜುಮ್ ಅನ್ಸೋ ದೃಶ್ಯಗಳು. ತುಂಬಾ ದಿನಗಳ ಮೇಲೆ ಒಂದು ಮೂವಿನ ನೋಡಿ ಖುಷಿಯಾಗಿದ್ದು ಅಂತಂದ್ರೆ ಅವತಾರ್ ನರಸಿಂಹ ಮೂವಿನೇ. ಅಂಡ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.